ಗಣಪತಾಯೇ ನಮಃ. ಶ್ರೀ ಗುರು ದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಅತ್ಯಂತ ಪ್ರಭಾವಶಾಲಿಯಾದಂಥ ಶತ್ರುನಾಶಕ್ಕೆ ಮಂತ್ರ ತೊಗೊಂಡು ಬಂದಿದ್ದೀನಿ. ಈ ಮಂತ್ರ ಏನಾದರೂ ನೀವು ಅರಳಿ ಮರದ ಎಲೆಯ ಮೇಲೆ ಬರೆದು ನಾನು ಹೇಳಿದ ಹಾಗೆ ನೀವು ಮಾಡಿದ್ದೇ ಆದಲ್ಲಿ ಶತ್ರು ನಿಮ್ಮ ಕಣ್ಣು ಮುಂದೆ ನಾಶ ಆಗೋದನ್ನ ನೀವು ನೋಡ್ತೀರ. ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ. ದಿಕ್ಕು ದಕ್ಷಿಣ ದಿಕ್ಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಅರಳಿ ಮರದ ಎಲೆ. ಈ ಅರಳಿ ಮರದ ಎಲೆಯನ್ನು ನೀವು ಈ ಕ್ರಿಯೆ ಮಾಡುವ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ಸ್ನಾನ ಎಲ್ಲ ಮಾಡಿ ನಿಮ್ಮ ಆರಾಧ್ಯ ದೇವತೆ, ನಿಮ್ಮ ಕುಲ ದೇವತೆ, ನಿಮ್ಮ ಮನೆಯ ದೇವರ ಮುಂದೆ ಬೇಡ್ಕೊಳ್ದ ಪೂಜೆ ಮಾಡಿ. ಈ ರೀತಿಯಾಗಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಒಳ್ಳೇದು ಮಾಡಿಕೊಡಪ್ಪ, ನನಗೆ ಶತ್ರುಗಳು ಅನ್ನೋದೇ ಬೇಡ, ತುಂಬ ಜನ ಶತ್ರುಗಳಾಗ್ಬಿಟ್ಟಿದ್ದಾರೆ, ಹೇಗಾದರೂ ಅವರು ನಾಶ ಆಗಬೇಕು, ನನಗೆ ಇರಬಾರ್ದು ಅಂತ ಬೇಡ್ಕೊಳ್ತಾ. ಏಕೆಂದರೆ ಶತ್ರು ಎಲ್ಲ ಕಡೆ ಇರ್ತಾರೆ. ನಿಮ್ಮ ಆಫೀಸಲ್ಲಿ ಇರ್ತಾರೆ, ನಿಮ್ಮ ಮನೆ ಅಕ್ಕಪಕ್ಕ ಇರ್ತಾರೆ, ಇಲ್ಲ ಜೊತೆಲೇ ಇರ್ತಾರೆ, ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಆ ಥರ ಯಾರೇ ಇದ್ದರೂ ಸರಿ, ಅಂಥವರು ಸಪೋಸ್ ತುಂಬ ಟಾರ್ಚರ್ ಕೊಡ್ತಾ ಇದ್ದರೆ ಅವರ ಹೆಸರನ್ನು ತೆಗೆದುಕೊಳ್ತಾ ಏನು ನಾನು ಮಂತ್ರ ಕೊಡ್ತೀನೋ ಆ ಮಂತ್ರದಲ್ಲಿ ಶತ್ರು ಅನ್ನೋ ಜಾಗದಲ್ಲಿ ಅರಳಿ ಮರದ ಮೇಲೆ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಬರಿಬೇಕಾಗುತ್ತೆ. ಮಂತ್ರವನ್ನು ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಅದೇ ಮಂತ್ರವನ್ನು ಅವರ ಹೆಸರಿನಿಂದ 108 ಸಾರಿ ಪಠನೆ ಮಾಡಬೇಕು. 108 ಸಾರಿ ಪಠನೆ ಮಾಡಿ ಆದ ಮೇಲೆ ಉಫ್ ಅಂತ ಅಭಿಮಂತ್ರಿಸಿ ಆ ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಒಂದು ಸ್ಮಶಾನದಲ್ಲಿ ಮಣ್ಣಿನಲ್ಲಿ ಹೂಳಿ ಅದನ್ನು ಮುಚ್ಚಿ ಬರಬೇಕು. ಇಷ್ಟನ್ನು ನೀವು ಮಾಡಿದರೆ ಸಾಕು. ಆಮೇಲೆ ನೋಡಿ, ಯಾರು ಶತ್ರುಗಳಿರಲ್ಲ. ಕೆಲವೊಂದು ಸಾರಿ ಮಂತ್ರದಲ್ಲಿ ಶತ್ರು ಇದೆ, ಅದರಲ್ಲಿ ಒಬ್ಬ ಶತ್ರು ಇದ್ದರೆ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ. ಅಥವಾ ತುಂಬ ಜನ ಇದ್ದರೆ ಅದನ್ನು ನಮ್ಮ ಶತ್ರು ಅಂತಲೇ ಕಂಟಿನ್ಯೂ ಮಾಡಿ ಪೂರ್ತಿ ಮಂತ್ರ ಪಠನೆ ಮಾಡಿ ಸಾಕು. ಅದು ತುಂಬ ಜನಕ್ಕಾಗುತ್ತೆ. ಒಬ್ಬರೇ ಇದ್ದಲ್ಲಿ ಮಾತ್ರ ಅಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ಳಿ. ಮಂತ್ರ ಹೀಗಿದೆ: ಓಂ ಶೂಲಿನಿ ದುರ್ಗೆ ಮಂ ಶತ್ರು ನಾಶನಂ ಮಹಾಯೋಗೇಶ್ವರಿ ಓಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ. ಓಂ ಶೂಲಿನಿ ದುರ್ಗೆ ಮಂ ಶತ್ರು ನಾಶನಂ ಮಹಾಯೋಗೇಶ್ವರಿ ಓಂ ಫಟ್ ಸ್ವಾಹ. ಶತ್ರು ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ.